ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನುಷ್ಠಾನ ಕುರಿತ 2 ದಿನಗಳ ರಾಷ್ಟ್ರೀಯ ಪ್ರಗತಿ ಪರಿಶೀಲನಾ ಸಭೆ ದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ನೇತೃತ್ವದಲ್ಲಿ ನಿನ್ನೆ ನಡೆಯಿತು. ಈ ವೇಳೆ ಅವರು ದೇಶಾದ್ಯಂತ 1,90,000 ಕೋಟಿ ರೂಪಾಯಿ ಮೊತ್ತದ ಚಿಕಿತ್ಸೆಯನ್ನು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯ ಮೂಲಕ ನಗದು ರಹಿತವಾಗಿ ನೀಡಲಾಗಿದೆ. ಈ ಯೋಜನೆ ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾಗಿದೆ ಎಂದು ತಿಳಿಸಿದರು. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಭವಿಷ್ಯದ ಆರೋಗ್ಯ ವ್ಯವಸ್ಥೆಗೆ ಪೂರಕವಾಗಿದೆ. ಆಭಾ ಸೇವೆಯನ್ನು 94 ಕೋಟಿಗೂ ಅಧಿಕ ಜನರು ಪಡೆದಿದ್ದು, ಸರಿಸುಮಾರು 100 ಕೋಟಿ ಆರೋಗ್ಯ ದಾಖಲೆಗಳನ್ನು ಜೋಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ 2ನೇ ಆವೃತ್ತಿ ರಾಜ್ಯಾದ್ಯಂತ ಆರೋಗ್ಯ ದಾಖಲೆಗಳ ಜೋಡಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಯೋಜನೆಗೆ ಮತ್ತಷ್ಟು ಬಲ ತುಂಬಬೇಕು. ಬಡವರು ಮತ್ತು ಅವಕಾಶ ವಂಚಿತ ನಾಗರಿಕರಿಗೆ ಸೌಲಭ್ಯ ಒದಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು. संबंधित प्रश्नों की ही रहती है. आयुष्मान भारत डिजिटल मिशन ने ऐसी डिजिटल आधारभूत संरचना का निर्माण किया है जिस पर विकसित भारत की स्वास्थ्य व्यवस्था खड़ी हो सके. आज मुझे यह बताते हुए गर्व हो रहा है कि अब तक 94 करोड़ से अधिक ABHA नंबर बनाए जा चुके हैं तथा 100 करोड़ से अधिक स्वास्थ्य कार्ड उनसे जोड़े जा चुके हैं. और मैं इस बात से भली भांति अवगत हूँ कि यह यात्रा चुनौतियों से रहित नहीं रही है.